ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಅಂತ ಬಿಎಸ್ ಯಡಿಯೂರಪ್ಪ ಹೇಳಿದರು. ಬಳಿಕ ನನಗೆ ಸಿಎಂ ಕುಮಾರಸ್ವಾಮಿ ಅಂತ ಹೇಳೋದಕ್ಕೆ ಕೆಲ ದಿನ ಬೇಕಾಗತ್ತೆ ಅಂತ ಹೇಳಿದರು. ಬಳಿಕ ಸಿಎಂ ಸಿದ್ದರಾಮಯ್ಯ ಅಂತ ಹೇಳಿದಕ್ಕೆ ಕ್ಷಮೆಯನ್ನ ಕೇಳಿದರು ಬಿಎಸ್ವೈ. ಮೊದಲೇ ಪತ್ರಿಕಾಗೋಷ್ಠಿಯಲ್ಲೇ ಸಾಣೆಹಳ್ಳಿ ಪಂಡಿತರಾದ ಸ್ವಾಮಿಗಳು ಹೇಳಿದಂತ ಒಂದು ಮಾತಿನ ಬಗ್ಗೆ ನೇರ ರಾಜಕೀಯ ಬನ್ನಿ, ನಿಮ್ಮ ಮಠ ಮಂದಿರದ ಕೆಲಸ ನೋಡ್ಕೊಳ್ಳಿ, ರಾಜಕಾರಣ ಮಾಡಬೇಡಿ. ಇಡೀ ನಾಡಿನ ಮಠಾಧಿಪತಿಗಳ ಅಪಮಾನ ಮಾಡಿ ಕೋಟ್ಯಾಂತರ ಜನ ಆ ಮಠ ಮಂದಿರಗಳ ಶಿಷ್ಯರಿಗೆ ಅಪಮಾನ ಮಾಡುವಂತ ಕೆಲಸ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮಾಡಿದ್ರು. ಕ್ಷಮಿಸಿ 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 ಅಣ್ಣ, ನಾನು ಇನ್ನೂ ಹೋಗಿಲ್ಲ, ಇನ್ನು ನನಗೆ ಅದೇ ಸಮಸ್ಯೆ. ನಿನ್ನ ಬಗ್ಗೆ ಏನಾಗಿದೆ ಸಿದ್ದರಾಮಯ್ಯನವರೇ, ಇನ್ನೂ ಸ್ವಲ್ಪ ದಿವಸ ಅಭ್ಯಾಸ ಮಾಡ್ಕೋಬೇಕು. ನಿಮ್ಮ ಜಾಗದಲ್ಲಿ ಕುಮಾರಸ್ವಾಮಿ ಅಂತ ಹೇಳುತ್ತೆ. ನಿಮ್ಮವ್ರು ಹೇಳ್ತಾ ಇರ್ಬೋದು, ನನಗೆ ಮರೆಯಕ್ಕೆ ಆಗ್ತಾ ಇಲ್ಲ ಅಂದ್ರೆ ನೀವು ಯಾರು ಏನ್ ಬೇಕಾದ್ರೂ ಅದ್ರೊಳಗೆ ತಗೊಳ್ಳಿ. ನಾನು ಅತ್ಯಂತ ಪ್ರಾಮಾಣಿಕವಾಗಿ ನನ್ನ ಅನಿಸಿಕೆಯನ್ನು ಹೇಳ್ತಾ ಇದ್ದೇನೆ. ಏನ್ ತಗೊಂತೀರ ನಿಮ್ಗೆ. ಸರ್ಕಾರದ ಆಯಸ್ಸು ಬಹಿರಂಗ ಗುಟ್ಟು. ಸಾಂದರ್ಭಿಕ ಶಿಶುವಿನ ಪೂರ್ವಾಶ್ರಮದ ಆಟ, ತುಂಟಾಟ, ಚೆಲ್ಲಾಟ ಎಲ್ಲ ಗೊತ್ತಿರೋದೆ. ಇದೊಂದು ದಿನಗೂಲಿ ಸರ್ಕಾರ ಅಂತ ಹೇಳಿದ್ರು ಬಿಎಸ್ವೈ. ಸರ್ಕಾರದ ಗೊತ್ತು ಗುರಿ ಏನು ಅಂತಕ್ಕಿಂತ ಅವರ ಆಯಸ್ಸು ಎಷ್ಟೆಂಬುದು ಬಹಿರಂಗ ಗುಟ್ಟು. ಕಡಾವಳಿ ಸರ್ಕಾರಕ್ಕೆ ಒಳ್ಳೆಯದಾಗಲಿ, ನಂಬಿಕೊಂಡು ಬಂದಿರುವಂತಹ ಕಾಂಗ್ರೆಸ್ಗೆ ಜ್ಞಾನೋದಯವಾಗಲಿ, ಕರಾಳ ಅನುಭವ ಆಗದಿರಲಿ. ಏಕೆಂದರೆ ಸಾಂದರ್ಭಿಕ ಶಿಶುವಿನ ಪೂರ್ವಾಶ್ರಮದ ಆಟ ಪಾಠ ಚೆಲ್ಲಾಟಗಳು ಏನಂತಂದು ಎಲ್ರಿಗೂ ಗೊತ್ತು. ಸಾಂದರ್ಭಿಕ ಶಿಶು ಎಂದರೆ ಬಣ್ಣ ಬದಲಿಸುವ ಉಸಿರುವಳ್ಳಿ ಎಂದು ಹೇಳಿದ್ದಾರೆ. ಉಸಿರುವಳ್ಳಿಗೂ ಸಹ ಧರ್ಮ ಕರ್ಮಗಳು ತಿಳಿದಿಲ್ಲ, ಕುತಂತ್ರ ಗೊತ್ತಿಲ್ಲ. ಸಂದರ್ಭಕ್ಕೊಂದು ಬಣ್ಣ ಬದಲಾಯಿಸುವ ಈ ನವೀನ ಸಾಂದರ್ಭಿಕ ಶಿಶುವಿನ ಪಿತೂರಿಯೇ ಪಿತ್ರಾರ್ಜಿತ ಆಸ್ತಿ. ಮಾತು ಮುಗಿಸು ಹೇಳೋಕೆ ಇಚ್ಛೆ ಪಡ್ತೇನೆ. ವಿಧಾನಸಭೆ ಕಲಾಪವನ್ನ ರೇವಣ್ಣ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳಲಾಗಿತ್ತು. ಆದ್ರೆ ಉತ್ತರ ಕೊಟ್ಟಿರುವ ರೇವಣ್ಣ ನಾನ್ಯಾಕೆ ಟೈಮ್ ಫಿಕ್ಸ್ ಮಾಡ್ಲಿ ಅಂತ ಬೆಂಗಳೂರಲ್ಲಿ ರೇವಣ್ಣ ಹೇಳಿದ್ದಾರೆ. ಸಮಯ ನಿಗದಿ ಮಾಡೋದಕ್ಕೆ ನಾನೇನು ಜ್ಯೋತಿಷಿಯೇ, ಶಾಸಕರಷ್ಟೇ ಬಂದು ಹೋಗಿ ಅಂದ್ರು, ಬಂದಿದ್ದೀನಿ ಅಂತ ಎಚ್ ಡಿ ರೇವಣ್ಣ ಹೇಳಿದ್ರು. ನಾನೇನು ಯಾವ ಶಾಸ್ತ್ರದನೇನ್ರಿ, ನನ್ನ ಯಾಕೆ ಕೇಳ್ತೀರಿ? ನಮಗೆ ಗೊತ್ತಿರೋಲ್ಲ, ಏನು ನಮ್ಮ ಮಾತು ಯಾರು ಕೇಳ್ತಾರೆ? ನನಗೆ ಗೊತ್ತಿಲ್ಲಪ್ಪ ಅದೆಲ್ಲ. ನಾನೇ ನಮಗೆ ಕರೆದಿದ್ರು, MLA ಬಂದೆ, ಕೈ ಎತ್ತು ಹೋಗ್ತಾ ಇದ್ದೀವಿ. ಯಾರು ಸರ್? ಯಾವುದು ಸರ್? ಯಾವ್ದಕ್ಕೆ ಬಂತು ಸರ್? ಯಾರು ಈ ಬಂದ್ ಮಾಡೋದು ಬೇಡ ಅಂತ ಇಟ್ಕೊಳಕಾಯ್ತು ಸ್ವಾಮಿ ನಾವು? ಯಾರು ಅದನ್ನ ಕುಮಾರಸ್ವಾಮಿ ಅವರು ಹೇಳಿಲ್ವಾ? ಕುಮಾರಸ್ವಾಮಿ ಬಿಟ್ಟು ವಿಷಯ ಅವ್ರು ಹೇಳಿದ್ನ ಮುಗಿತು. ದೇವೇಗೌಡರನ್ನ ಬೈದು ಹೋದ್ರೆ ನೆನ್ಕಳ್ದು ಹೋದ್ರೆ ಊಟ ಸೇರಲ್ಲ ರೀ. ಯಡಿಯೂರಪ್ಪ ಭಾಷಣ ಬಳಿಕ ಸಭಾತ್ಯಾಗ ಮಾಡಿದಂತಹ ಬಿಜೆಪಿ. ಬಿಎಸ್ವೈ ಭಾಷಣ ಮುಗಿದಂತೆ ಹೊರ ನಡೆದರು ಬಿಜೆಪಿ ಸದಸ್ಯರು. ಬಿಜೆಪಿ ಸದಸ್ಯರ ನಿರ್ಗಮನದ ಬಳಿಕವೂ ಕೂಡ ಸಿಎಂ ಎಚ್ಡಿಕೆ ಭಾಷಣವನ್ನ ಮುಂದುವರೆಸಿದರು. ಆತ್ಮವಿಶ್ವಾಸ ಇರೋರಿಗೆ ಏನು ಬೇಕಿಲ್ಲ. ಒಂದು ನಿಮಿಷ ಹೇಳ್ತೀನಿ ಸರ್, ಒಂದು 2 ಪಾಯಿಂಟ್ ಹೇಳ್ತೀನಿ. ನಾನು ಸ್ವಲ್ಪ ಮಾತಾಡ್ತೀನಿ. ಆತ್ಮವಿಶ್ವಾಸ ಇರೋರಿಗೆ ಏನು ಬೇಕಿಲ್ಲ. ಒಂದು ನಿಮಿಷ ಹೇಳ್ತೀನಿ ಸರ್, ಒಂದು 2 ಪಾಯಿಂಟ್ ಹೇಳ್ತೀನಿ. ಸರ್ಕಾರ ವಿಶ್ವಾಸಮತ ಸಾಬೀತುಪಡಿಸಿತು. ಸದನದಲ್ಲಿ ಧ್ವನಿ ಮೂಲಕ ವಿಶ್ವಾಸಮತ ಸಾಬೀತು ಮಾಡಲಾಯಿತು. ಕಾಂಗ್ರೆಸ್ ಜೆಡಿಎಸ್ ಸದಸ್ಯರಿಂದ ಧ್ವನಿ ಮತದ ಮೂಲಕ ಮತದಾನವನ್ನ ಮಾಡಲಾಯಿತು. ಪ್ಲೀಸ್ ಹ್ಯಾವ್ ದಿ ಅಡ್ವಾಂಟೇಜ್ ಆಫ್ ಟೇಕಿಂಗ್ ಅಡ್ವೈಸ್ ಫ್ರಮ್ ಹಿಸ್ ಎಕ್ಸ್ಪೀರಿಯನ್ಸ್. ರಾಜ್ಯಕ್ಕೆ ಒಳ್ಳೇದಾಗಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಮಾನ್ಯ ಸಭಾನಾಯಕರು ಮಂಡಿಸಿರ್ತಕ್ಕಂಥ ಪ್ರಸ್ತಾವವನ್ನು ಸಭೆಯ ಮತಕ್ಕೆ ಹಾಕ್ತಾ ಇದ್ದೇನೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು.
ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವವರ ಪರವಾಗಿದೆ. ಪ್ರಸ್ತಾವವು ಹೌದು ಎನ್ನುವವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿತು ಮತ್ತು ವಿಶ್ವಾಸಮತ ಕೋರುವ ಪ್ರಸ್ತಾವಕ್ಕೆ ಒಪ್ಪಿಗೆ ನೀಡಿದೆ. ಈಗ